ಅಭ್ಯಾಸ ಮಾಡೋಣ. ಈ ಒಂದು ಘಟಕದಲ್ಲಿರ್ತಕ್ಕಂತಹ ಕಲಿಕಾಂಶಗಳು ಏನಿದಾವಪ್ಪ ಅಂದ್ರೆ, ಒಂದು ರೇಖಾಖಂಡವನ್ನ ವಿಭಾಗ ಮಾಡುವುದು, ಅದೇ ರೀತಿ ಒಂದು ತ್ರಿಭುಜವನ್ನು ಕೊಟ್ಟಾಗ ದತ್ತ ತ್ರಿಭುಜಕ್ಕೆ ಅನುರೂಪವಾದಂತಹ ಮತ್ತೊಂದು ತ್ರಿಭುಜವನ್ನ ರಚನೆ ಮಾಡುವುದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನ ಎಳೆಯುವುದು, ಅದೇ ರೀತಿ ಒಂದು ವೃತ್ತದ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳ ರಚನೆ, ಈ ರೀತಿಯಾದ ರಚನೆಗಳನ್ನು ನಾವು ಈ ಒಂದು ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ. ವಿದ್ಯಾರ್ಥಿಗಳೇ, ನೀವು 9ನೇ ತರಗತಿಯಲ್ಲಿ ಗೆರೆಪಟ್ಟಿ ಮತ್ತು ಕೈವಾರಗಳನ್ನ ಬಳಸಿ ಕೆಲವು ರಚನೆಗಳನ್ನ ಮಾಡುವ ವಿಧಾನವನ್ನು ನೀವು ಅಭ್ಯಾಸ ಮಾಡಿದೀರಾ, ಹೌದಲ್ವಾ? ಏನೇನು ಅಭ್ಯಾಸ ಮಾಡಿದೀರಾ? ಒಂದು ಕೋನವನ್ನ ಅರ್ಧಿಸುವ ವಿಧಾನ ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಒಂದು ರೇಖಾಖಂಡಕ್ಕೆ ಲಂಬಾರ್ಧಕವನ್ನ ರಚನೆ ಮಾಡೋದು ಹೇಗೆ, ಅದೇ ರೀತಿ ತ್ರಿಭುಜಗಳನ್ನ ಯಾವ ರೀತಿ ರಚನೆ ಮಾಡಬೇಕು ಅನ್ನೋ ಎಲ್ಲ ಅಂಶಗಳನ್ನ ನೀವು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಈ ರಚನೆಗಳ ಜ್ಞಾನವನ್ನ ಬಳಸ್ಕೊಂಡು ನಾವು 10ನೇ ತರಗತಿಯಲ್ಲಿ ರಚನೆಗಳನ್ನ ಏನ್ ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಒಂದು ರೇಖಾಖಂಡವನ್ನ ವಿಭಾಗ ಮಾಡೋದು ಹೇಗೆ ಅನ್ನೋದನ್ನ ಫಸ್ಟ್ ನಾವು ಅಭ್ಯಾಸ ಮಾಡೋಣ. ಮೊದಲನೇದು ಒಂದು ರೇಖಾಖಂಡವನ್ನ ವಿಭಾಗಿಸುವುದು. ಒಂದು ರೇಖಾ ಖಂಡವನ್ನು ವಿಭಾಗಿಸುವುದು. ನಿಮಗೆ ರೇಖಾಖಂಡದ ಪರಿಚಯ ಇದೆ, ಹೌದಾ? ಆ ರೇಖಾಖಂಡವನ್ನ ವಿಭಜನೆ ಮಾಡುವ ವಿಧಾನ ಹೇಗೆ ಅನ್ನೋದನ್ನ ನಾವಿವತ್ತು ಈಗ ಅಭ್ಯಾಸ ಮಾಡೋಣ. ಉದಾಹರಣೆ 1, 8 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ. ಒಂದು ರೇಖಾಖಂಡವನ್ನು ಎಳೆಯಿರಿ. ಮತ್ತು ಇದನ್ನು 3:2 ಅನುಪಾತದಲ್ಲಿ ವಿಭಾಗಿಸಿ. ಎರಡು ಭಾಗಗಳನ್ನು ಅಳೆಯಿರಿ. ಎರಡು ಭಾಗಗಳನ್ನು ಅಳೆಯಿರಿ. ಹೌದಾ? ಈ ರೀತಿಯ ಒಂದು ಸಮಸ್ಯೆಯನ್ನ ನೀಡಲಾಗಿದೆ. ಸಮಸ್ಯೆನ ಫಸ್ಟ್ ಸರಿಯಾಗಿ ಅರ್ಥ ಮಾಡಿಕೊಂಡು ಕೊಟ್ಟಿರೋ ದತ್ತಾಂಶನ ನಾವು ಸರಿಯಾಗಿ ಗುರುತಿಸ್ಕೋಬೇಕಾಗುತ್ತೆ. 8 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನ ನಾವು ಮೊದಲು ಏನ್ ಮಾಡ್ಕೋಬೇಕು, ಹೇಳ್ಕೋಬೇಕು. ಅದಾದ್ಮೇಲೆ ಅದನ್ನ 3:2 ಅನುಪಾತದಲ್ಲಿ ಆ ರೇಖಾಖಂಡವನ್ನ ನಾವೇನ್ ಮಾಡ್ಬೇಕು, ವಿಭಾಗಿಸ್ಬೇಕು. ಮತ್ತು ಆ ಎರಡು ಭಾಗಗಳನ್ನ ಅಳತೆ ಮಾಡಿ ತೋರಿಸ್ಬೇಕು. ಈಗ ನಾವು ಮೊದಲನೇದಾಗಿ 8 ಸೆಂಟಿಮೀಟರ್ ಉದ್ದ ಇರ್ತಕ್ಕಂತಹ ಒಂದು ರೇಖಾಖಂಡದ ರಚನೆಯನ್ನ ಮಾಡ್ಕೊಳ್ಳೋಣ. ಈ ಬಿಂದುವನ್ನ ಎ ಅಂತ ಗುರುತಿಸೋಣ. ಇದನ್ನ
ರೇಖಾಖಂಡದ ರಚನೆಯನ್ನ ಮಾಡ್ಕೊಂಡ್ವಿ. ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಎ ಬಿಂದುವಿನಲ್ಲಿ ಕೆಳಭಾಗದಲ್ಲಿ ಲಘುಕೋನ ಏರ್ಪಡುವಂತೆ AX ಒಂದು ಕಿರಣವನ್ನು ನಾವು ರಚನೆ ಮಾಡ್ಕೋಬೇಕು. ನೋಡಿ, ಈ ತರ ಇಟ್ರೆ ಕರೆಕ್ಟ್ ಆಗಿ 90 ಡಿಗ್ರಿ ಬರುತ್ತೆ. ಹೌದಾ? ಲಘುಕೋನ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ ತಗೋಬೇಕು. ನಾವು ಒಂದು ಲಘುಕೋನ ಏರ್ಪಡುವಂತೆ ಒಂದು ಕಿರಣವನ್ನ ರಚನೆ ಮಾಡ್ಕೊಳ್ಳೋಣ. ಈ ಕಿರಣ AX ನೋಡಿ, ಇಲ್ಲಿ ಲಘುಕೋನ ಏರ್ಪಡುತ್ತೆ. ಹೌದಾ? ಎ ಬಿಂದುವಿನಲ್ಲಿ AX ಕಿರಣವನ್ನ ನಾವು ರಚನೆ ಮಾಡಿಕೊಂಡಾಗ ಅಲ್ಲಿ ಲಘುಕೋನ ಏರ್ಪಡುವಂತೆ ಆ ಕಿರಣವನ್ನ ರಚನೆ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಅನುಪಾತ, ಸೈಡಿಗೆ ಬರ್ಕೊಳ್ಳು. ಅನುಪಾತ ಎಷ್ಟಿದೆ? 3:2. ಆ ಅನುಪಾತಗಳ ಮೊತ್ತವನ್ನು ಕಂಡಿಟ್ಕೊಳ್ಳೋಣ. 3 + 2 ಅಂದ್ರೆ ಎಷ್ಟಾಯ್ತು? 5 ಆಯ್ತು. ನಾವು ಈಗ ಏನ್ ಮಾಡ್ಬೇಕು ಅಂದ್ರೆ ಈ AX ಕಿರಣದ ಮೇಲ್ಗಡೆ ಸಮನಾದ ಕಂಸಗಳನ್ನ ರಚನೆ ಮಾಡ್ಕೋಬೇಕು. ಎಷ್ಟು ಕಂಸಗಳನ್ನ ರಚನೆ ಮಾಡ್ಕೋಬೇಕಪ್ಪ ಅಂದ್ರೆ 5 ಸಮನಾದ ಕಂಸಗಳನ್ನ ರಚನೆಯನ್ನ ಮಾಡ್ಕೋಬೇಕು. ನಾವು ಕೈವಾರವನ್ನ ಬಳಸಿ, ಗಮನಿಸಿ, ಕೈವಾರವನ್ನ ಸರಿಯಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸೂಕ್ತ ಅಳತೆ, ಹೌದಾ, ಯಾವ ಅಳತೆನಾದ್ರೂ ತಗೊಳ್ಳಿ, ಸೂಕ್ತ ಅಳತೆಯ ಎಷ್ಟು ಕಂಸಗಳನ್ನ ಕಟ್ ಮಾಡ್ಕೋಬೇಕು ನಾವು? 5. ನೋಡಿ, ಎ ಅನ್ನ ಕೇಂದ್ರವಾಗಿಟ್ಕೊಂಡು ಒಂದು ಕಂಸ, ಅದನ್ನ ಕೇಂದ್ರವಾಗಿಟ್ಕೊಂಡು ಮತ್ತೊಂದು, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು. ಹೌದಾ? 5 ಕಂಸಗಳನ್ನ ಹೇಳ್ಕೊಂಡು ಇವಕ್ಕೆ ಹೆಸರನ್ನ ಕೊಡೋಣ. ಮೊದಲನೇದಕ್ಕೆ A1, ಇದು A2, A3, A4, A5. ನೋಡಿ, A1 ಉದ್ದ ಎಷ್ಟಿರತ್ತೋ A1 A2 ಉದ್ದನು ಸಹ ಅಷ್ಟೇ ಆಗಿರುತ್ತೆ. ಯಾಕೆಂದ್ರೆ ನಾವು ಕಂಸದ ಅಳತೆಯನ್ನ ಬದಲಾಯಿಸಿಲ್ಲ, ಅದೇ ಅಳತೆಯನ್ನ ತಗೊಂಡು ನಾವು ಇಲ್ಲಿ ರಚನೆ ಮಾಡ್ಕೊಂಡ್ರಿಂದ A1 ಅಳತೆಗೆ A1 A2 ನ ಅಳತೆಯು ಸಮ ಆಗಿರುತ್ತೆ. ಅದೇ ರೀತಿ ಈ ಅಳತೆಗೆ A2 A3 ನ ಅಳತೆಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಇಲ್ಲಿ ಸಮನಾದ ಉದ್ದಗಳನ್ನ ಹೊಂದಿರುತ್ತೆ. ನಾವು A5 ಅನ್ನ ಈಗ B ಗೆ ಏನ್ ಮಾಡಬೇಕು? ಸೇರಿಸಬೇಕು. ಮುಂದಿನ ಹಂತ A5 ಅನ್ನ B ಗೆ ಸೇರಿಸೋಣ. A5B ಒಂದು ರೇಖೆಯನ್ನ ಎಳೆದಾದ್ಮೇಲೆ ಇದಕ್ಕೆ ಸಮಾನಾಂತರವಾಗಿ ಒಂದು ರೇಖೆಯನ್ನ ನಾವು ರಚನೆ ಮಾಡಬೇಕಾಗತ್ತೆ. ಯಾವ ಬಿಂದಿನಲ್ಲಿ? ಅಲ್ಲಿ ಅನುಪಾತಾಂಕ ಕೊಟ್ಟಿದ್ದಾರೆ, 3:2 ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ನಾವು ಇದರ ಅನುಪಾತದ ಆಧಾರದ ಮೇಲೆ ನಾವು A5 ಇಂದ B ಗೆ ಏನ್ ಮಾಡ್ಬೇಕು? ಸಮಾನಾಂತರವಾದಂತಹ ಒಂದು ರೇಖೆಯನ್ನ ರಚನೆ ಮಾಡ್ಕೋಬೇಕು. ಎಲ್ಲಿ ಅಂದ್ರೆ A3 ನಲ್ಲಿ. ಹೌದಾ? ಮೊದಲ 3 ಭಾಗ. ಹೌದಾ? ಮೊದಲ 3:2 ಅಂತ ಕೊಟ್ಟಿರೋದ್ರಿಂದ ಮೊದಲ 3ನೇ ಭಾಗ ಏನ್ ಸಿಗತ್ತೆ? A3 ನಲ್ಲಿ. ಇಲ್ಲಿ ನಾವು ಇಲ್ಲಿ ಸಮಾನಾಂತರವಾದ, ಈ ರೇಖೆಗೆ ಸಮಾನಾಂತರವಾದ ಒಂದು ರೇಖೆಯನ್ನ ಎಳಿಬೇಕಾಗತ್ತೆ. ಹೇಗೆ ಎಳೆಯೋದು ಅಂದ್ರೆ ಕೈವಾರದಲ್ಲಿ ಸೂಕ್ತ ಅಳತೆಯ ತ್ರಿಜ್ಯವನ್ನ ತಗೊಂಡು ಇಲ್ಲಿ ಒಂದು ಈ ರೀತಿ ಕಂಸ ಕಟ್ ಮಾಡ್ಕೊಳ್ಳಿ. ನಾವು A3 ನಲ್ಲಿ ಎಳಿಬೇಕಾಗಿರೋದ್ರಿಂದ A3 ನಲ್ಲಿ ನೋಡಿ ಈ ರೀತಿ ಕಂಸ ಕಟ್ ಮಾಡ್ಕೊಂಡು, ಇದು ಎಷ್ಟಿದೆ ಉದ್ದ, ಆ ಉದ್ದವನ್ನ ತಗೊಂಡು ಈ ರೀತಿ ಕಂಸವನ್ನ ಕಟ್ ಮಾಡಿ ಆ 2 ಛೇದಿಸಿರೋ ಭಾಗ ಏನಿದೆಯಲ್ಲ ಅದನ್ನ A3 ನಿಂದ ನಾವು ನೋಡಿ, 2 ಛೇದಿಸಿರೋ ಭಾಗ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, A3 ಇಂದ ಇಟ್ಕೊಂಡು ಛೇದಿಸಿರೋ ಭಾಗಕ್ಕೆ ಸಮಾನಾಂತರವಾಗಿ ನಾವು ಒಂದು ರೇಖೆಯನ್ನು ಎಳಿಬೇಕು. ಅದು ಎಲ್ಲಿದೆ? ಈ ಬಿಂದುಗೆ ಸೇರಿಸುತ್ತೆ. ಈ ಬಿಂದುವನ್ನು ನಾವು C ಅಂತ ಗುರುತಿಸೋಣ. ನೋಡಿ, A3C ರೇಖೆಯು A5B ರೇಖೆಗೆ ಸಮಾನಾಂತರವಾದಂತಹ ರೇಖೆ ಆಗಿದೆ. ಹಾಗಾದ್ರೆ ಈ AB
ರೇಖಾಖಂಡವನ್ನ ಸಿ ಬಿಂದು ಏನ್ ಮಾಡ್ತಾ ಇದೆ, ವಿಭಾಗ ಮಾಡ್ತಾ ಇದೆ. ಎರಡು ಭಾಗ ಮಾಡ್ತೌದಾ? ಎರಡು ಭಾಗ ಅಂದ್ರೆ ಯಾವ ಅನುಪಾತದ ಪ್ರಕಾರ ಮಾಡ್ತಾ ಇದೆ ಅಂದ್ರೆ 3:2 ಅನುಪಾತದಲ್ಲಿ ಈ ಎ ಬಿ ರೇಖೆಯನ್ನ ಸಿ ಬಿಂದು ಏನ್ ಮಾಡ್ತಾ ಇದೆ, ವಿಭಾಗಿಸ್ತಾ ಇದೆ. ಬನ್ನಿ, ಎ ಬಿ ರೇಖಾ ಖಂಡವನ್ನು ಸಿ ಬಿಂದುವು ವಿಭಾಗಿಸುತ್ತದೆ. ಯಾಕಂದ್ರೆ ಎಸಿ ಇಷ್ಟು ಸಿಬಿ ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ, 3:2 ಅನುಪಾತದಲ್ಲಿ. ನೋಡಿ, ಎಸಿಯ ಭಾಗ 3 ಭಾಗ ಇದ್ರೆ ಸಿಬಿಯ ಭಾಗ ಎಷ್ಟು ಭಾಗ ಇರುತ್ತೆ, 2 ಭಾಗ ಇರುತ್ತೆ. ಅಂದ್ರೆ ಈ ಎಸಿ ಮತ್ತು ಸಿಬಿ ಅಂದ್ರೆ 3:2 ಅನುಪಾತದಲ್ಲಿ ಈ ಎ ಬಿ ರೇಖಾಖಂಡವನ್ನ ಅದು ಏನ್ ಮಾಡ್ತಾ ಇದೆ, ವಿಭಾಗಿಸ್ತಾ ಇದೆ. ಅಲ್ಲಿ ಏನ್ ಹೇಳಿದ್ದಾರೆ, ಅದರ ಭಾಗಗಳನ್ನ ಅಳೆಯಿರಿ ಅಂತ ಹೇಳಿದ್ದಾರೆ. ನೀವೇನ್ ಮಾಡ್ಬೇಕು, ಸ್ಕೇಲ್ ಅನ್ನ ತಗೊಂಡು ಕರೆಕ್ಟ್ ಆಗಿ ನಿಖರವಾಗಿ ಎಸಿ ಉದ್ದ ಎಷ್ಟು ಬಂತು, ಅದೇ ರೀತಿ ಯಾವುದು ಬಿಸಿಯ ಉದ್ದ ಎಷ್ಟು ಬಂತು ಅಂತ ನೀವು ಕಂಡುಹಿಡಬೇಕಾಗತ್ತೆ. ಇಲ್ಲಿ ನೋಡಿ, ಎಸಿಯ ಉದ್ದವನ್ನ ಅಳತೆ ಮಾಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ಅಂತ ಬರೀರಿ. ಅದೇ ರೀತಿ ಸಿಬಿಯ ಉದ್ದವನ್ನ ಅಳತೆ ಮಾಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಬಂತು ಅಂತ ಅಳತೆ ಮಾಡಿ. ಅದು ಕರೆಕ್ಟ್ ಆಗಿ 3:2 ಅನುಪಾತದಲ್ಲಿ ಏನಾಗಿರುತ್ತೆ, ವಿಭಾಗ ಆಗಿರುತ್ತೆ. ಎಸಿಯ ಉದ್ದ ಎಷ್ಟು ಬಂತು ನಿಮಗೆ, ಅದೇ ರೀತಿ ಸಿಬಿಯ ಉದ್ದ ಎಷ್ಟು ಬಂತು ಅಳತೆ ಮಾಡಿದ್ರ. ನೋಡಿ, ನಾವು ಈ ರೀತಿ ಸ್ಕೇಲ್ ಅನ್ನು ತಗೊಂಡು ಅಳತೆ ಮಾಡಿದಾಗ ಎಸಿಯ ಉದ್ದ 5 ಸೆಂಟಿಮೀಟರ್ ಆಗಿದೆ. ಅದೇ ರೀತಿ ಸಿಬಿಯ ಉದ್ದ ಎಷ್ಟು ಸೆಂಟಿಮೀಟರ್ ಆಗಿದೆ, 3 ಸೆಂಟಿಮೀಟರ್ ಆಗಿದೆ. ನೋಡಿ, 5ಕ್ಕೆ 3 ಕೂಡಿಸಿದ್ರೆ ಮತ್ತೆ ಎ ಬಿಯ ಉದ್ದ 8 ಸೆಂಟಿಮೀಟರ್ ಬಂತು. ಮೊದಲ ಭಾಗ 3, ಎರಡನೇ ಭಾಗ 2 ಅನುಪಾತದಲ್ಲಿ ಅಂದ್ರೆ 3:2 ಅನುಪಾತದಲ್ಲಿ ಈ ರೇಖಾಖಂಡವನ್ನ ಸಿ ಬಿಂದು ಏನ್ ಮಾಡ್ತಾ ಇದೆ, ವಿಭಾಗಿಸ್ತಾ ಇದೆ. ಈ ರೀತಿ ನಾವು ಒಂದು ದತ್ತ ರೇಖಾಖಂಡವನ್ನ ನಾವು ವಿಭಾಗಿಸಬಹುದು. ಗೃಹ ಕೆಲಸಕ್ಕೆ ಒಂದು ಸಮಸ್ಯೆಯನ್ನ ನೀಡ್ತೀನಿ, ನೀವು ಮನೆಯಲ್ಲಿ ಆ ಸಮಸ್ಯೆಯನ್ನ ರಚನೆ ಮಾಡಿ. 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ. ಮತ್ತು ಅದನ್ನು 5:8 ಅನುಪಾತದಲ್ಲಿ ವಿಭಾಗಿಸಿ. ಎರಡು ಭಾಗಗಳನ್ನು ಅಳೆಯಿರಿ. ಹೌದಾ? ನಾ ಈಗ ತಾನೇ ಮಾಡಿದ್ನಲ್ಲ ಅದೇ ರೀತಿಯ ಸಮಸ್ಯೆ ಇದೆ. ಇಲ್ಲಿ ಉದ್ದ 7.6 ಸೆಂಟಿಮೀಟರ್ ಉದ್ದ ಇರ್ತಕ್ಕಂತಹ ಒಂದು ರೇಖಾಖಂಡವನ್ನ ಮೊದಲು ರಚನೆ ಮಾಡಿ, ಅದಾದ ನಂತರ ಆ ರೇಖಾಖಂಡವನ್ನ 5:8 ಅನುಪಾತದಲ್ಲಿ ವಿಭಾಗ ಆಗುವ ರೀತಿಯಲ್ಲಿ ನಾವು ಈ ರೇಖಾಖಂಡವನ್ನ ವಿಭಜನೆ ಮಾಡಿ ರಚನೆ ಮಾಡಬೇಕಾಗತ್ತೆ. ಇದನ್ನ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ. ವಿದ್ಯಾರ್ಥಿಗಳೇ, ನೀವು 10ನೇ ತರಗತಿಯಲ್ಲಿ 2ನೇ ಅಧ್ಯಾಯದಲ್ಲಿ ಸಮರೂಪ ತ್ರಿಭುಜಗಳ ಬಗ್ಗೆ ಅಧ್ಯಯನ ಮಾಡಿದಿರಾ, ಹೌದಾ? ಹಾಗಾದ್ರೆ ಸಮರೂಪ ತ್ರಿಭುಜಗಳು ಅಂದ್ರೆ ಏನು? ಯಾವುದೇ 2 ತ್ರಿಭುಜಗಳನ್ನ ನೀಡಿದಾಗ ಅವು ಸಮರೂಪ ಆಗಿರ್ಬೇಕು ಅಂದ್ರೆ ಅವುಗಳು ಏನ್ ಕಂಡೀಷನ್ ಹೊಂದಿರಬೇಕು, ರೈಟ್?
ಯಾವುದೇ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರ್ಬೇಕು ಅಂದ್ರೆ ಅವುಗಳ ಅನುರೂಪ ಕೋನಗಳು ಏನಾಗಿರ್ಬೇಕು, ಸಮ ಆಗಿರ್ಬೇಕು. ಆದ್ರೆ ಬಾಹುಗಳ ಅನುಪಾತ ಏನಾಗಿರ್ಬೇಕು, ಸಮನಾಗಿರ್ಬೇಕು. ಬಾಹುಗಳ ಅನುಪಾತ ಸಮನಾಗಿದ್ದು ಕೋನಗಳು ಸಮನಾಗಿರ್ತಕ್ಕಂತಹ ಎರಡು ತ್ರಿಭುಜಗಳು ಏನಾಗಿರ್ತವೆ, ಸಮರೂಪ ತ್ರಿಭುಜಗಳಾಗಿರ್ತವೆ ಅಂತ ನೀವು ಕಳೆದ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದಿರಾ. ಒಂದು ದತ್ತ ಸಮು ತ್ರಿಭುಜವನ್ನ ನೀಡಿದಾಗ ಅದಕ್ಕೆ ಇನ್ನೊಂದು ತ್ರಿಭುಜವನ್ನ ನಾವು ರಚನೆ ಮಾಡುವ ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಅರ್ಥ ಆಯ್ತಲ್ಲ? ಈಗ ತಾನೇ ನಾವು ರಚನೆ ಮಾಡಿದ್ವಿ. ಒಂದು ರೇಖಾಖಂಡವನ್ನ ನಾವು ವಿಭಾಗಿಸುವ ಕ್ರಮ ಹೇಗೆ ಅಂತ ತಿಳ್ಕೊಂಡ್ವಿ. ಈ ಒಂದು ತತ್ವವನ್ನ ನಾವು ಬಳಸ್ಕೊಂಡು ಸಮರೂಪ ತ್ರಿಭುಜಗಳ ರಚನೆಯನ್ನ ನಾವು ಮಾಡ್ಲಿಕ್ಕೆ ಇದನ್ನ ಬಳಸ್ಕೊಳ್ತೀವಿ. ಹೇಗೆ ಬಳಸ್ಕೊಳ್ತೀವಿ ಅನ್ನೋದನ್ನ ಅಭ್ಯಾಸ ಮಾಡೋಣ. ಹಾಗಾದ್ರೆ ಈಗ ನಾವು ಕಲಿತಕ್ಕಂತಹ ವಿಷಯ ಯಾವುದಪ್ಪ ಅಂದ್ರೆ, ತ್ರಿಭುಜ ಮತ್ತು ಅನುಪಾತಾಂಕವನ್ನು ನೀಡಿದಾಗ ತ್ರಿಭುಜ ಮತ್ತು ಅನುಪಾತಾಂಕ ನೀಡಿದ್ದಾಗ ಸಮರೂಪ ತ್ರಿಭುಜವನ್ನು ರಚಿಸುವುದು. ಯಾವುದೇ ಒಂದು ತ್ರಿಭುಜದ ಅಳತೆಯನ್ನು ನೀಡಿರ್ತಾರೆ, ಅದಕ್ಕೆ ತ್ರಿಭುಜವನ್ನು ರಚನೆ ಮಾಡ್ಕೋಬೇಕು. ಅದೇ ರೀತಿ ಅನುಪಾತಾಂಕವನ್ನು ನೀಡಿರ್ತಾರೆ, ಆ ಅನುಪಾತಾಂಕವನ್ನು ಉಪಯೋಗಿಸ್ಕೊಂಡು ನಾವು ಸಮರೂಪ ತ್ರಿಭುಜಗಳನ್ನು ನಾವೇನ್ ಮಾಡ್ಬೇಕಾಗತ್ತೆ, ರಚನೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎರಡು ರೀತಿಯ ರಚನೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ದತ್ತ ತ್ರಿಭುಜದ ಏನಿರುತ್ತಲ್ಲ ಅಳತೆ, ಅದಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನ ಪಡೆಯೋದು ಒಂದು ಸಾಧ್ಯತೆ. ಆದ್ರೆ ಇನ್ನೊಂದು ಕೊಟ್ಟಿರ್ತಕ್ಕಂತಹ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದಂತಹ ಮತ್ತೊಂದು ತ್ರಿಭುಜವನ್ನ ಪಡೆಯೋದು ಎರಡನೇ ಸಾಧ್ಯತೆ ಇರುತ್ತೆ. ಈ ಎರಡೂ ರೀತಿಯ ಸಮಸ್ಯೆಗಳನ್ನ ಯಾವ ರೀತಿ ರಚನೆ ಮಾಡೋದು ಅಂತ ಈಗ ಹಂತ ಹಂತವಾಗಿ ಅಭ್ಯಾಸ ಮಾಡೋಣ. ಉದಾಹರಣೆ 1. 4 ಸೆಂಟಿಮೀಟರ್, 5 ಸೆಂಟಿಮೀಟರ್, ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ಒಂದು ತ್ರಿಭುಜವನ್ನು ರಚಿಸಿ. ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ
ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಮೂರನೇ ಎರಡರಷ್ಟು ಇರಬೇಕು. ಈ ರೀತಿಯ ಒಂದು ಸಮಸ್ಯೆಯನ್ನ ನಿಮಗೆ ನೀಡಿರ್ತಾರೆ ನೋಡಿ. ಈ ರೀತಿಯ ಸಮಸ್ಯೆಗಳು ತುಂಬಾನೇ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ರಚನೆಗಳನ್ನ ಕೇಳ್ತಾರೆ, ಹೌದಾ? ನಿಮಗೆ ಈ ರೀತಿಯ ರಚನೆಗಳನ್ನ ನಿಮಗೆ ಕೇಳೋದ್ರಿಂದ ಈ ರಚನೆಗಳು ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ರಚನೆಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು. ಈ ಸಮರೂಪ ತ್ರಿಭುಜಗಳ ರಚನೆಯನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ರಚನೆಗಳನ್ನ ನೀವು ಸರಿಯಾಗಿ ರಚಿಸುವ ವಿಧಾನವನ್ನ ಕಲ್ತ್ಕೋಬೇಕಾಗತ್ತೆ ಮಕ್ಕಳೇ. ಯಾವ ರೀತಿ ನಾವು ರಚನೆ ಮಾಡೋದು ಅಂತ ಈಗ ನೋಡೋಣ. ಮೊದಲನೇದಾಗಿ ಸಮಸ್ಯೆನ ಒಂದ್ಸಲ ನೀಟಾಗಿ ಓದ್ಕೊಳ್ಳೋಣ. 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನ ನಾವೇನ್ ಮಾಡಬೇಕು, ಫಸ್ಟ್ ರಚನೆ ಮಾಡ್ಕೋಬೇಕು. ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನ ರಚಿಸಬೇಕು. ಆ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಇರಬೇಕು ಅಂತ, ಹೌದಾ? ನಾವು ಫಸ್ಟ್ ಏನ್ ಮಾಡ್ಕೋಬೇಕು ಅಂದ್ರೆ ಕೊಟ್ಟಿರ್ತಕ್ಕಂತಹ ಅಳತೆಗಳಿಗನುಸಾರವಾಗಿ ಒಂದು ತ್ರಿಭುಜವನ್ನ ನಾವೇನ್ ಮಾಡ್ಕೋಬೇಕಾಗತ್ತೆ, ರಚನೆ ಮಾಡ್ಕೋಬೇಕಾಗತ್ತೆ. ಒಂದು ತ್ರಿಭುಜವನ್ನ ರಚಿಸ್ಕೊಳ್ಳೋಣ. ನಾನೇನ್ ಮಾಡ್ತಾ ಇದ್ದೀನಿ, ಪಾದವಾಗಿ ಎಷ್ಟು ಸೆಂಟಿಮೀಟರ್ ತಗೊಂಡಿದ್ದೀನಿ, 6 ಸೆಂಟಿಮೀಟರ್ ತಗೊಂಡಿದ್ದೀನಿ. AB 6 ಸೆಂಟಿಮೀಟರ್ ಉದ್ದ ಇರುವ ಒಂದು ರೇಖಾಖಂಡವನ್ನ ಮೊದಲಿಗೆ ರಚನೆ ಮಾಡ್ಕೋಬೇಕು. ನಂತರ ನಾವು 4 ಸೆಂಟಿಮೀಟರ್ ಅಳತೆಯನ್ನ ತಗೋಬೇಕು. ಸ್ಕೇಲ್ ಅಲ್ಲಿ ಕೈವಾರವನ್ನ ತಗೊಂಡು ಸ್ಕೇಲ್ ಅಲ್ಲಿ 4 ಸೆಂಟಿಮೀಟರ್ ಉದ್ದವನ್ನ ಅಳತೆ ಮಾಡ್ಕೊಳ್ಳಿ. ಹೌದಾ? 4 ಸೆಂಟಿಮೀಟರ್ ಉದ್ದದ ಅಳತೆಯನ್ನ ಮಾಡಿಕೊಂಡು ಎ ಅನ್ನ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನ ಈ ರೀತಿ ಕಟ್ ಮಾಡಿ, ಸರಿನಾ? ನೆಕ್ಸ್ಟ್ ಉಳ್ಕೊಂಡಿದ್ದ ಯಾವುದು, 5 ಸೆಂಟಿಮೀಟರ್, ಹೌದಾ? 5 ಸೆಂಟಿಮೀಟರ್ ಅಳತೆಯನ್ನ ತಗೊಂಡು ಇದು 5 ಸೆಂಟಿಮೀಟರ್ ಉದ್ದದ ಅಳತೆ ಇದೆ. ಬಿ ಅನ್ನ ಕೇಂದ್ರವಾಗಿಟ್ಕೊಂಡು ಮತ್ತೊಂದು ಕಂಸವನ್ನ ರಚನೆ ಮಾಡಿ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ 2 ಕಂಸಗಳು ಛೇದಿಸಿರುವ ಬಿಂದುವನ್ನ ನಾವು ಇದನ್ನೇ ಎ ಅಂತ ಕರ್ಕೊಂಡೋಣ. ಹಾಗಾದ್ರೆ ಇದು ಬಿ ಆಗತ್ತೆ, ಇದು ಸಿ ಆಗತ್ತೆ. BC ರೇಖಾಖಂಡ 6 ಸೆಂಟಿಮೀಟರ್ ಆಗಿರಲಿ. ಈಗ ಎ ಮತ್ತು ಬಿ ಅನ್ನ ಸೇರಿಸಬೇಕು. ಅದೇ ರೀತಿ ಎ ಮತ್ತು ಸಿ ಅನ್ನ ಸೇರಿಸಬೇಕು. ಆ 2 ಕಂಸಗಳು ಸೇರಿಸಿರೋ ಬಿಂದು ಇದೆಯಲ್ಲ, ಈ ಬಿಂದುವನ್ನ ಎ ಅಂತ ಕರೆಯೋಣ. AB ಅನ್ನ ಸೇರಿಸೋಣ. ಅದೇ ರೀತಿ AC ಅನ್ನ ಸೇರಿಸೋಣ. ಗಮನಿಸಿದ್ರಲ್ಲ? ಈಗ ನಮಗೆ ABC ದತ್ತ ತ್ರಿಭುಜ ಸಿಕ್ತು, ಹೌದಾ? ಈ ABC ತ್ರಿಭುಜಕ್ಕೆ ನಾವು ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನ ರಚನೆ ಮಾಡಬೇಕಾಗತ್ತೆ. ಸಮರೂಪ ತ್ರಿಭುಜಗಳ ರಚನೆಯನ್ನ ಮಾಡಬೇಕಾಗತ್ತೆ. ಆ ರಚಿಸಬೇಕಾದಂತಹ ಆ ದತ್ತ ತ್ರಿಭುಜದ ಬಾಹುಗಳು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಅಥವಾ 3/2 ಅಂತಲೂ ಕೂಡ ಕರಿತೀವಿ. 3/2 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ರೇಖಾಖಂಡವನ್ನ ವಿಭಾಗ ಮಾಡಿದ್ವಲ್ಲ, ಆ ಒಂದು ಗುಣಲಕ್ಷಣವನ್ನ ಇಲ್ಲಿ ಬಳಸ್ಕೊಂಡು ನಾವು ಸಮರೂಪ ತ್ರಿಭುಜಗಳ ರಚನೆಯನ್ನ ಮಾಡಬೇಕಾಗತ್ತೆ. ಇಲ್ಲಿ ನಾವು ಒಂದು ಕಿರಣವನ್ನ ಹೇಳ್ಕೋಬೇಕಾಗತ್ತೆ. BX ಕಿರಣವನ್ನ ರಚನೆ ಮಾಡ್ಕೋಬೇಕಾಗತ್ತೆ. ಈ BX ಕಿರಣ ಎಂತ ಕೋನ ಆಗಿರ್ಬೇಕು, ಲಘು ಕೋನ ಆಗಿರ್ಬೇಕು ಅಂತ
ನಾವು ಬಿ ಎಕ್ಸ್ ಕಿರಣವನ್ನ ರಚನೆ ಮಾಡ್ಕೊಂಡ್ವಿ. ನಂತರ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಾಹುಗಳು 2/3 ಅಂದ್ರೆ ಇದರ ಅರ್ಥ ಅನುಪಾತದಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ 2:3 ಅನುಪಾತ ಅಂತ ಆಗ್ಬಿಡುತ್ತೆ. ಇಲ್ಲಿ ಛೇದದಲ್ಲಿರ್ತಕ್ಕಂತಹ ಸಂಖ್ಯೆ ಹೆಚ್ಚಾಗಿದೆಯೋ ಅಂಶದಲ್ಲಿರ್ತಕ್ಕಂತಹ ಸಂಖ್ಯೆ ಹೆಚ್ಚಾಗಿದೆಯೋ ಅಂತ ಗಮನಿಸ್ಬೇಕು. ಇಲ್ಲಿ ಛೇದದಲ್ಲಿರ್ತಕ್ಕಂತಹ ಸಂಖ್ಯೆ 3 ಗರಿಷ್ಠ ಸಂಖ್ಯೆ ಆಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಅನುಪಾತದಲ್ಲಿನ ಗರಿಷ್ಠ ಸಂಖ್ಯೆ ಎಷ್ಟಿರ್ತವೋ ಅಷ್ಟು ಕಂಸಗಳನ್ನ ನಾವಿಲ್ಲಿ ರಚನೆ ಮಾಡ್ಕೋಬೇಕಾಗತ್ತೆ. ನಾವು ಈಗ ಎಷ್ಟು ಕಂಸ ಕಟ್ ಮಾಡ್ಕೋಬೇಕು? ಬಿ ಎಕ್ಸ್ ಕಿರಣದ ಮೇಲೆ 3 ಸಮನಾಗಿರ್ತವೆ. 1 2 3. ಆಗಿನ ಲೆಕ್ಕದಲ್ಲಿ ಇಲ್ಲಿ ಎ ಇರೋದ್ರಿಂದ A1 A2 A3 ಅಂತ ಕರೆದ್ರಿ. ಇಲ್ಲಿ ಬಿ ಇರೋದ್ರಿಂದ B1 B2 B3 ಅಂತ ಹೆಸರಿಸೋಣ. ಹೌದಾ? ಇಲ್ಲಿ B1 ಉದ್ದ ಎಷ್ಟಿರತ್ತೋ B1 B2 ಉದ್ದನೂ ಅಷ್ಟೇ ಇರುತ್ತೆ. B2 B3 ಉದ್ದನೂ ಸಹ ಅಷ್ಟೇ ಉದ್ದವನ್ನ ಹೊಂದಿರುತ್ತೆ. B3 ಯನ್ನ ನಾವು ಏನ್ ಮಾಡ್ಬೇಕು? ಸಿ ಗೆ ಸೇರಿಸಬೇಕು. ಇಲ್ಲಿ ಛೇದದಲ್ಲಿ ಇರ್ತಕ್ಕಂತಹ ಸಂಖ್ಯೆ ಯಾವ್ದಿದೆ? 3 ಇದೆ. ಆದ್ರಿಂದ B3 ಯನ್ನ ಸಿ ಗೆ ಸೇರಿಸೋಣ. B3C ರೇಖಾಖಂಡಕ್ಕೆ ಸಮಾನಾಂತರವಾದಂತಹ ಮತ್ತೊಂದು ರೇಖಾಖಂಡವನ್ನ ನಾವು ರಚನೆ ಮಾಡಬೇಕು. ರಚನೆ ಮಾಡುವ ವಿಧಾನ ಹಿಂದೆ ತಿಳ್ಕೊಂಡಿದ್ದೀರಾ. ಹೇಗೆ ರಚನೆ ಮಾಡೋದು ಅಂದ್ರೆ B3 ನಲ್ಲಿ ಒಂದು ಈ ರೀತಿ ರಚನೆ ಮಾಡಬೇಕು. ಯಾವ್ದ್ರಲ್ಲಿ ರಚನೆ ಮಾಡ್ಬೇಕು ನಾವು? 2ರಲ್ಲಿ ಅಂತಂದ್ರೆ B2 ಬಿಂದುವನ್ನ ಕೇಂದ್ರವನ್ನಾಗಿಟ್ಕೊಂಡು, ಹೌದಾ, ಇಲ್ಲಿ ಏನ್ ತಗೊಂಡಿರ್ತೀರಲ್ಲ ಇದೇ ಉದ್ದವನ್ನ ತಗೊಂಡು ಒಂದು ಕಂಸವನ್ನ ರಚನೆ ಮಾಡಿ. ಇದು ಕೋನದ ಅಳತೆ ನೋಡಿ ಎಷ್ಟಿದೆ ಅಷ್ಟೇ ಅಳತೆಯನ್ನ ತಗೊಂಡು ನಾವು ಈ ರೀತಿ ಕಂಸವನ್ನ ಕಟ್ ಮಾಡಿ ಆ 2 ಛೇದಿಸಿರ್ತಕ್ಕಂತಹ ಬಿಂದುವನ್ನ ನಾವೀಗ ಸೇರಿಸೋಣ. B2 ನಿಂದ ಈ ಬಿಂದುವನ್ನ ನಾವು ಸಿ ಡ್ಯಾಶ್ ಅಂತ ಕರೆಯೋಣ. ಏನಂತ ಕರೆಯೋಣ? ಸಿ ಡ್ಯಾಶ್. B2 ಸಿ ಡ್ಯಾಶ್ ರೇಖೆಯು B3 ಸಿ ರೇಖೆಗೆ ಎಂತ ರೇಖೆಯಾಗಿದೆ? ಸಮಾಂತರ ರೇಖೆಯಾಗಿದೆ. ಅದೇ ರೀತಿ ನಾವು ಈ ರಚನೆಯನ್ನ ಮೇಲ್ಭಾಗದಲ್ಲೂ ನಾವು ಪುನರಾವರ್ತನೆ ಮಾಡಬೇಕಾಗತ್ತೆ. ಸಿ ಯನ್ನ ಕೇಂದ್ರವಾಗಿಟ್ಕೊಂಡು ಗಮನಿಸಿ ಒಂದು ಕಂಸ ಹೇಳ್ಕೊಡಿ. ಸಿ ಡ್ಯಾಶ್ ಅನ್ನ ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನ ಹೇಳಿ. ಇಲ್ಲಿ ಅಳತೆ ನೋಡಿ, ಇದು ಎಷ್ಟು ಅಳತೆಯನ್ನ ಹೊಂದಿದೆಯೋ ಅಷ್ಟೇ ಅಳತೆಯ ಒಂದು ಕಂಸವನ್ನ ಕಟ್ ಮಾಡಿ. ನಂತರ ಸಿ ಡ್ಯಾಶ್ ನ ಇಲ್ಲಿ ಬರ್ಕೊಳ್ತೀವಿ ನೋಡಿ. ಸಿ ಡ್ಯಾಶ್ ನಿಂದ ಬಿ ಎ ರೇಖೆಯ ಮೇಲೆ ನಾವು ಒಂದು ರೇಖೆಯನ್ನ ರಚನೆ ಮಾಡಬೇಕಾಗತ್ತೆ. ಈ ಬಿಂದುವನ್ನ ಎ ಡ್ಯಾಶ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಸಿ ಡ್ಯಾಶ್ ಎ ಡ್ಯಾಶ್ ರೇಖೆಯು ಎಸಿ ರೇಖೆಗೆ ಸಮಾಂತರವಾದಂತಹ ರೇಖೆಯಾಗಿದೆ. ಈ ರೀತಿಯಾಗಿ ನಾವು ಸಮರೂಪ ತ್ರಿಭುಜಗಳ ರಚನೆಯನ್ನ ಮಾಡ್ತೀವಿ. ಇಲ್ಲಿ ಗಮನಿಸಿ, ದತ್ತ ತ್ರಿಭುಜ ಎಬಿಸಿಯ ಒಳಭಾಗದಲ್ಲಿ ಮತ್ತೊಂದು ತ್ರಿಭುಜಗಳು ಬಂದವು. ಹೌದಾ? ನಮಗೆ 2 ರೀತಿಯ ಕಂಡೀಷನ್ ಬರುತ್ತೆ ಅಂತ ಹೇಳಿದೆ. ಯಾವಾಗ ಅಂದ್ರೆ ಛೇದದಲ್ಲಿರ್ತಕ್ಕಂತಹ ಸಂಖ್ಯೆ ದೊಡ್ಡದಾಗಿದ್ದಾಗ ನಾವು ರಚಿಸತಕ್ಕಂತಹ ಮತ್ತೊಂದು ತ್ರಿಭುಜವು ದತ್ತ ತ್ರಿಭುಜದ ಯಾವ ಭಾಗದಲ್ಲಿ ಬರುತ್ತದೆ? ಒಳಭಾಗದಲ್ಲಿ ಬರುತ್ತದೆ. ಆದ್ರಿಂದ ಎಬಿಸಿ ತ್ರಿಭುಜ ತ್ರಿಭುಜ ಎಬಿಸಿ ಸಮರೂಪ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಗಮನಿಸಿ, ಮೇಲ್ಗಡೆ ಭಾಗ ಗಮನಿಸಿ ನೋಡಿ. ಎಬಿಸಿ ಈ ತ್ರಿಭುಜಕ್ಕೆ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎಂತ ತ್ರಿಭುಜ ಆಗಿದೆ? ಸಮರೂಪ ತ್ರಿಭುಜ ಆಗಿದೆ. ಎ ಡ್ಯಾಶ್ ಬಿ ಸಿ ಡ್ಯಾಶ್
ದತ್ತ ತ್ರಿಭುಜಕ್ಕೆ ನಾವೀಗೇನ್ ರಚನೆ ಮಾಡ್ಕೊಂಡ್ವಲ್ಲ, ಈ ಸಮಾಂತರ ರೇಖೆಯನ್ನು ಎಳೆದು ರಚನೆ ಮಾಡಿದಾಗ ಇಲ್ಲೊಂದು ತ್ರಿಭುಜ ಉಂಟಾಯ್ತಲ್ವಾ, ಈ A', B, C' ತ್ರಿಭುಜವು ದತ್ತ ತ್ರಿಭುಜಕ್ಕೆ ಎಂತ ತ್ರಿಭುಜ ಆಗಿದೆ? ಸಮರೂಪ ತ್ರಿಭುಜಗಳಾಗಿವೆ. ಇಲ್ಲಿ ನಾವು ರಚಿಸ್ತಕ್ಕಂತಹ ಬಾಹುಗಳ ಅನುಪಾತಾಂಕಗಳು ಯಾವ ಅನುಪಾತದಲ್ಲಿ ಇರ್ತವೆ ಅಂದ್ರೆ 3:2 ನೋಡಿ, 3:2 ಅನುಪಾತದಲ್ಲಿ ಅವುಗಳ ಬಾಹುಗಳು ಇರ್ತವೆ ಅಂತ ನಮಗೆ ಅರ್ಥ ಆಯ್ತು. ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಇದರ ರಚನೆಯನ್ನ ಮಾಡಬಹುದು. ಇದನ್ನ ಯಾವ ರೀತಿ ರಚನೆ ಮಾಡೋದು ಅಂತ ಇನ್ನೊಂದ್ಸಲ ಹೇಳ್ತೀನಿ, ಗಮನಿಸಿ. ಮೊದಲನೇದಾಗಿ ತ್ರಿಭುಜ ABC ಅನ್ನ ರಚನೆ ಮಾಡ್ಕೋಬೇಕು, ಹೌದಾ? ರಚನೆ ಮಾಡ್ಕೊಂಡಾದ್ಮೇಲೆ B ಅಲ್ಲಿ BX ಕಿರಣವನ್ನ ರಚನೆ ಮಾಡ್ಕೋಬೇಕು. ಇಲ್ಲಿ ಲಘುಕೋನ ಏರ್ಪಡುವಂತೆ BX ಕಿರಣವನ್ನ ರಚನೆ ಮಾಡಿಕೊಂಡು ಸೂಕ್ತ ಅಳತೆಯನ್ನ ತಗೊಂಡು B1 ಬಿಂದು, B2, B3 ಬಿಂದುಗಳನ್ನ ನಾವು ಗುರುತಿಸಿಕೊಂಡು, ನಾವು ಛೇದದಲ್ಲಿ ಇರ್ತಕ್ಕಂತಹ ಸಂಖ್ಯೆ ಎಷ್ಟಿದೆ? 3 ಇರೋದ್ರಿಂದ B3 ಯನ್ನ C ಗೆ ಸೇರಿಸಬೇಕು. B3 C ಗೆ ಸಮಾನಾಂತರವಾಗಿ B2 C' ಅನ್ನ ರಚನೆ ಮಾಡ್ಕೋಬೇಕು. C' ಬಿಂದುವಿನಿಂದ ಮತ್ತೆ ಏನ್ ಮಾಡ್ಬೇಕು? A' ಸಮಾನಾಂತರ ರೇಖೆಗಳನ್ನು ನಾವು ಇಲ್ಲಿ ರಚನೆ ಮಾಡ್ಕೋಬೇಕು. ರಚನೆ ಮಾಡ್ಕೊಂಡಾಗ ABC ತ್ರಿಭುಜಕ್ಕೆ A', B, C' ತ್ರಿಭುಜವು ಎಂತ ತ್ರಿಭುಜ ನೋಡಿ, ಇಲ್ಲಿ ತ್ರಿಭುಜ A', B, C' ಸಮರೂಪ ತ್ರಿಭುಜ ಆಗಿರುತ್ತದೆ. ಮತ್ತೊಂದು ಸಮಸ್ಯೆಯನ್ನ ಗಮನಿಸೋಣ. ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಅನುರೂಪ ಬಾಹುಗಳ 7/5 ರಚಿಸಿ ಅಂತ ಇದೆ. ಇಲ್ಲೂ ಸಹ 3 ಬಾಹುಗಳ ಅಳತೆಯನ್ನ ಕೊಟ್ಬಿಟ್ಟು ಒಂದು ತ್ರಿಭುಜವನ್ನ ರಚನೆ ಮಾಡ್ಕೋಬೇಕು. ನಂತರ ಮತ್ತೊಂದು ತ್ರಿಭುಜವನ್ನ, ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7/5 ಇರುವಂತೆ ನಾವು ಏನ್ ಮಾಡ್ಬೇಕಾಗತ್ತೆ? ರಚನೆ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ತ್ರಿಭುಜಗಳ ರಚನೆ ಮಾಡ್ಲಿಕ್ಕೆ ಈ ತರ ಒಂದು ರಫ್ ಡಯಾಗ್ರಾಮ್ ಬೇಕಾದ್ರೆ ಹಾಕೋಬಹುದು. ಹೇಗೆ ಅಂದ್ರೆ, ನಾವು 7 ಸೆಂಟಿಮೀಟರ್ ಪಾದ, ಇದನ್ನ A B C ಅಂತ ಕರ್ಕೊಂಡು ಪಾದ BC 7 ಸೆಂಟಿಮೀಟರ್ ತಗೊಂಡು, ಇದು AB ಯ ಉದ್ದ 5 ಸೆಂಟಿಮೀಟರ್, ಅದೇ ರೀತಿ AC ಯ ಉದ್ದ 6 ಸೆಂಟಿಮೀಟರ್
ತಗೊಂಡು ಸಹ ನೀವು ತ್ರಿಭುಜದ ರಚನೆಯನ್ನ ಮಾಡ್ಕೋಬಹುದು. ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಪಾದ BCಯ ಅಳತೆಯನ್ನ ತಗೊಂಡು ಒಂದು ರೇಖಾಖಂಡವನ್ನ ರಚನೆ ಮಾಡ್ಕೊಳ್ಳೋಣ. BCಯ ಉದ್ದ ಎಷ್ಟು ತಗೊಳ್ಳೋಣ? ಇಲ್ಲಿ BCಯ ಉದ್ದ 7 ಸೆಂಟಿಮೀಟರ್ ತಗೊಳ್ಳೋಣ. BC 7 ಸೆಂಟಿಮೀಟರ್. ನಂತರ ನೋಡಿ BA ನ ಅಳತೆನ ತಗೊಳ್ಳಿ. ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಕೈವಾರದ ಸಹಾಯದಿಂದ ನೀವು ಸ್ಕೇಲ್ ಅಲ್ಲಿ 5 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ. B ಯನ್ನ ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನ ಕಟ್ ಮಾಡಿ. ಅದೇ ರೀತಿ AC ಯ ಉದ್ದ ಎಷ್ಟಿದೆ? 6 ಇದೆ. 6 ಸೆಂಟಿಮೀಟರ್ ಅಳತೆಯನ್ನ ತಗೊಳ್ಳಿ. 6 ಸೆಂಟಿಮೀಟರ್ ಅಳತೆಯನ್ನ ತಗೊಂಡು C ಯನ್ನ ಕೇಂದ್ರವಾಗಿಟ್ಕೊಂಡು ಮತ್ತೊಂದು ಕಂಸವನ್ನ ರಚನೆ ಮಾಡಬೇಕಾಗತ್ತೆ. ಆ ಎರಡು ಕಂಸಗಳು ಛೇದಿಸಿರುವ ಬಿಂದು A. ಈಗ AB ಯನ್ನ ಸೇರಿಸೋಣ. ಅದೇ ರೀತಿ AC ಯನ್ನ ಸೇರಿಸೋಣ. ಈಗ ನಮಗೆ ABC ತ್ರಿಭುಜ ಸಿಕ್ತು. ಇದು 5 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ. ಇಲ್ಲಿ ABC ಒಂದು ದತ್ತ ತ್ರಿಭುಜ ದೊರೆಯಿತು ನಮಗೆ. ನಂತರ ಸಮರೂಪ ತ್ರಿಭುಜಗಳ ರಚನೆ ಮಾಡಬೇಕು ಅಂದ್ರೆ B ಯಲ್ಲಿ ಲಘುಕೋನ ಏರ್ಪಡುವಂತೆ ಒಂದು ಕಿರಣವನ್ನ ಎಳ್ಕೋಬೇಕು. ಇದು ಲಘುಕೋನ ಆಗಿರುತ್ತೆ. BX ಕಿರಣವನ್ನ ರಚನೆ ಮಾಡಿಕೊಂಡ್ವಿ. ಅನುಪಾತಾಂಕ ಎಷ್ಟು ಅಂತ ಹೇಳಿದರೆ ಅಲ್ಲಿ 7:5. ಅಲ್ಲಿ ಅನುರೂಪ ಬಾಹುಗಳು 7/5 ಇರಬೇಕು ಅಂತಂದ್ರೆ ಅನುಪಾತಾಂಕ ಎಷ್ಟಾಗತ್ತೆ? 7:5 ಆಗತ್ತೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ? 7 ಇದೆ. ಹಾಗಾದ್ರೆ ನಾವಿಲ್ಲಿ 7 ಬಿಂದುಗಳನ್ನ ನಾವು ಗುರುತಿಸ್ಕೋಬೇಕಾಗತ್ತೆ. ಸೂಕ್ತ ಅಳತೆಯನ್ನ ತಗೊಂಡು ಒಂದು, ಎರಡು, ಮೂರು, 4, 5, 6, 7 ಬಿಂದುಗಳನ್ನ ಗುರುತಿಸ್ಕೊಳ್ಳೋಣ. ಅವೆಲ್ಲ ಸಮನಾದ ಉದ್ದಗಳನ್ನ ಹೊಂದಿರುತ್ತೆ. ಇದು B1, B2, B3, B4, B5, B6, B7 ಇವುಗಳನ್ನೆಲ್ಲ ರಚನೆ ಮಾಡಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆ ಎಷ್ಟಿದೆ? 5 ಇದೆ. ಹಾಗಾದ್ರೆ B5 ಅನ್ನ C ಗೆ ಏನ್ ಮಾಡೋಣ? ಸೇರಿಸೋಣ. ಹೌದಾ? ಇಲ್ಲಿ ನಾವು ರಚಿಸ್ತಾ ಇರ್ತಕ್ಕಂತಹ ತ್ರಿಭುಜ ದತ್ತ ತ್ರಿಭುಜದಿಂದ ಹೊರಭಾಗದಲ್ಲಿ ಬರುತ್ತೆ. ನಾವು ಹಿಂದೆ ಮಾಡಿರ್ತಕ್ಕಂತಹ ಲೆಕ್ಕ ತ್ರಿಭುಜದ ಒಳಭಾಗದಲ್ಲಿ ಬಂದಿತ್ತು. ಯಾಕೆ ಅಂದ್ರೆ ಅಲ್ಲಿ ಛೇದದಲ್ಲಿ ಸಂಖ್ಯೆ ಏನಾಗಿತ್ತು? ದೊಡ್ಡದಾಗಿದ್ರೆ ಒಳಭಾಗದಲ್ಲಿ ಬರುತ್ತೆ. ಇಲ್ಲಿ ಅಂಶದಲ್ಲಿ ದೊಡ್ಡದಾಗಿದ್ರೆ ದತ್ತ ತ್ರಿಭುಜದಿಂದ ಹೊರಭಾಗದಲ್ಲಿ ತ್ರಿಭುಜ ಬರುತ್ತೆ. ಹಾಗಾದ್ರೆ ಅದರ ರಚನೆ ಮಾಡಬೇಕು ಅಂದ್ರೆ BC ಯನ್ನ ನಾವು ವೃದ್ಧಿಸ್ಕೋಬೇಕಾಗತ್ತೆ. BC ಯನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಉದ್ದವನ್ನು ಎಷ್ಟು ಬೇಕಾದ್ರೆ ಹೇಳ್ಕೊಳ್ಳಿ. ಇದು C. ಹೌದಾ? ಇಲ್ಲಿ B5C ಗೆ ಸಮಾನಾಂತರವಾಗಿ ನಾವು ಇನ್ನೊಂದು ರೇಖೆಯನ್ನ ಎಳಿಬೇಕಾಗತ್ತೆ. ಯಾವ ರೀತಿ ಎಳೆಯೋದು ಅಂತ ಗಮನಿಸಿ. ಇಲ್ಲಿ B5 ಅನ್ನ ಕೇಂದ್ರವಾಗಿಟ್ಕೊಂಡು ಸೂಕ್ತ ಅಳತೆಯ ಒಂದು ಕಂಸ ಕಟ್ ಮಾಡಿಕೊಂಡು B7 ನಲ್ಲಿ ಅದೇ ಅಳತೆಯನ್ನ ತಗೊಂಡು, ಅಳತೆ ಚೇಂಜ್ ಮಾಡಬೇಡಿ, ಒಂದು ಕಂಸವನ್ನ ಎಳೀರಿ. ಇಲ್ಲಿ ಇದರ ಕೋನದ ಅಳತೆ ಮಾಡ್ಕೊಳ್ಳಿ. ಎಷ್ಟಿದೆ?
ಅಷ್ಟೇ ಅಳತೆಗೆ ನಾವು ಈ ಕಂಸದಲ್ಲಿ ಈ ರೀತಿ ಮತ್ತೊಂದು ಕಂಸವನ್ನ ಕಟ್ ಮಾಡೋಣ. ಆ ಎರಡು ಕಂಸ ಏನ್ ಟಚ್ ಆಗಿರುತ್ತಲ್ಲ ಆ ಬಿಂದುವನ್ನ ನಾವು ಸಿ ನಲ್ಲಿ ವೃದ್ಧಿಸ್ಕೊಂಡಿದೀವಲ್ಲ ರೇಖೆ, ಆ ರೇಖೆಯ ಮೇಲೆ ಎಳ್ಕೊಳ್ಳೋಣ. ನೋಡಿ, ಈಗ ಈ ರೇಖೆಯು ಸಮಾಂತರವಾದಂತಹ ರೇಖೆಯಾಗಿರುತ್ತೆ. ಈ ಬಿಂದುವನ್ನು ನಾವು ಸಿ ಡ್ಯಾಶ್ ಬಿಂದು ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಾ? ಅದೇ ರೀತಿ ಸಿ ಡ್ಯಾಶ್ ಬಿಂದುವಿನ ಮೇಲೆ ನಾವು ಇಲ್ಲಿ ಎಸಿಗೆ ಸಮಾನಾಂತರವಾಗಿ ಮತ್ತೊಂದು ರೇಖೆಯನ್ನ ಎಳಿಬೇಕಾಗತ್ತೆ. ಎಳಿಬೇಕು ಅಂದ್ರೆ ನಾವು ಬಿ ಎನ್ನ ಸ್ವಲ್ಪ ವೃದ್ಧಿಸ್ಕೋಬೇಕಾಗತ್ತೆ. ಬಿ ಎನ್ನ ವೃದ್ಧಿಸ್ಕೊಳ್ಳೋಣ. ಇಲ್ಲಿ ಸಿ ಡ್ಯಾಶ್ ಬಿಂದುವಿಗೆ ಇಲ್ಲಿ ಸಮಾಂತರವಾದ ಒಂದು ರೇಖೆಯನ್ನು ಎಳಿಬೇಕು ಅಂತಂದ್ರೆ ಸಿ ಡ್ಯಾಶ್ ಬಿಂದುವಿನ ಮೂಲಕ ಎಳಿಬೇಕಾದ್ರೆ ನಾವು ಎಸಿಗೆ ಸಮಾಂತರವಾಗಿ ಎಳಿಬೇಕಾಗತ್ತೆ. ಹೇಗೆ ಎಳೆಯೋದು ಅಂತ ಗಮನಿಸಿ. ಸಿ ಕೇಂದ್ರವಾಗಿಟ್ಕೊಂಡು ಒಂದು ಕಂಸ, ಸಿ ಡ್ಯಾಶ್ ಅಲ್ಲಿ ಒಂದು ಕಂಸವನ್ನ ಎಳ್ಕೊಳ್ಳಿ. ಇದರ ಅಳತೆಯನ್ನ ತಗೊಳ್ಳಿ. ಎರಡು ಕಂಸಗಳು ಸೇರಿಸಿರೋ ಬಿಂದುವಿಗೆ ಸಿ ಡ್ಯಾಶ್ ನಿಂದ ಹೀಗೆ ಇದು ಸಮಾಂತರವಾದ ರೇಖೆ ಆಗಿರುತ್ತೆ. ಈ ಬಿಂದುವನ್ನು ನಾವು ಎ ಡ್ಯಾಶ್ ಬಿಂದು ಅಂತ ಕರೆಯೋಣ. ಹಾಗಾದ್ರೆ ಗಮನಿಸಿ, ಎ ಬಿ ಸಿ ತ್ರಿಭುಜಕ್ಕೆ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎಂತ ತ್ರಿಭುಜ ಆಗಿರುತ್ತದೆ? ಸಮರೂಪ ತ್ರಿಭುಜ ಆಗಿರುತ್ತೆ. ಅದೇ ರೀತಿ ಕೆಳಭಾಗದಲ್ಲೂ ಸಮರೂಪ ತ್ರಿಭುಜಗಳನ್ನು ನೀವು ಕಾಣಬಹುದು. therefore ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಆಗಿದೆ. ಈ ರೀತಿಯಾಗಿ ನಾವು ಸಮರೂಪ ತ್ರಿಭುಜಗಳನ್ನ ರಚನೆ ಮಾಡಬಹುದು. ನೀವು ಕರೆಕ್ಟ್ ಆಗಿ ಇಟ್ಕೊಂಡು ಸಮಾಂತರ ರೇಖೆಗಳನ್ನ ರಚನೆ ಮಾಡ್ಕೋಬೇಕಾಗತ್ತೆ. ದತ್ತ ತ್ರಿಭುಜ ಎ ಬಿ ಸಿ ಏನಿದೆಯಲ್ಲ, ಈ ಎ ಬಿ ಸಿ ತ್ರಿಭುಜಕ್ಕೆ ನಾವು ರಚನೆ ಮಾಡಿದಂತಹ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಅದರ ಬಾಹುಗಳು ಎಷ್ಟಿರ್ತಾವಪ್ಪ ಅಂದ್ರೆ 7/5 ಇರುವಂತೆ ಅವು ಬಾಹುಗಳನ್ನ ಅಳತೆ ಹೊಂದಿರುತ್ತೆ. ಈಗ ಎರಡು ರೀತಿಯ ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡಿದ್ರಿ. ಗೃಹ ಕೆಲಸಕ್ಕೆ ಒಂದು ಸಮಸ್ಯೆಯನ್ನು ನೀಡ್ತೀನಿ, ನೀವು ಮನೆಯಲ್ಲಿ ಅದನ್ನ ರಚನೆ ಮಾಡಿ. ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ
ದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ ಒಂದು ಎರಡನೇ ಒಂದರಷ್ಟಿರುವಂತೆ ರಚಿಸಿ. ಇಲ್ಲಿ ಎಂತ ತ್ರಿಭುಜವನ್ನ ನೀವು ರಚನೆ ಮಾಡಬೇಕಾಗತ್ತೆ? ಸಮದ್ವಿಬಾಹು ತ್ರಿಭುಜ ರಚನೆ ಮಾಡಬೇಕಾಗತ್ತೆ. ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನು? ಯಾವುದೇ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾದ ಅಳತೆಯನ್ನ ಹೊಂದಿರ್ತವೆ ಅಂತ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದೀರಾ, ಅದರ ರಚನೆ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ. ಹಾಗಾದ್ರೆ ನೀವು ಸಮದ್ವಿಬಾಹು ತ್ರಿಭುಜವನ್ನು ಫಸ್ಟ್ ರಚನೆ ಮಾಡ್ಕೋಬೇಕು. ಪಾದ ಎಷ್ಟು ಸೆಂಟಿಮೀಟರ್ ಇರಬೇಕು? 8 ಸೆಂಟಿಮೀಟರ್. ಆ ಸಮದ್ವಿಬಾಹು ತ್ರಿಭುಜದ ಎತ್ತರ ಎಷ್ಟಾಗಿರ್ಬೇಕು? 4 ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಸಮದ್ವಿಬಾಹುವನ್ನ ಫಸ್ಟ್ ರಚನೆ ಮಾಡ್ಕೊಳ್ಳಿ. ನಂತರ ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳು ಇಲ್ಲಿ ಗಮನಿಸಿ ಎಷ್ಟಿರ್ಬೇಕು ಅಂತಂದ್ರೆ 1 ಎರಡನೇ ಒಂದರಷ್ಟಿರುವಂತೆ ರಚಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ. ನಾವು ಇದನ್ನ ವಿಷಮವಾಗಿ ಪರಿವರ್ತನೆ ಮಾಡ್ಕೋಬೇಕು. ಹೇಗೆ ಪರಿವರ್ತನೆ ಮಾಡ್ಕೊಂಡ್ರಿ ಅಂದ್ರೆ ನೋಡಿ, 2 1 2, ಎರಡಕ್ಕೊಂದನ್ನ ಕೂಡಿಸಿದ್ರೆ ಎಷ್ಟು? 3/2 ಆಗತ್ತೆ. ಅವಾಗ ಅನುಪಾತಾಂಕ ಎಷ್ಟಾಗತ್ತೆ? ಅನುಪಾತಾಂಕ 3:2 ಆಗತ್ತೆ. ಹೌದಾ? ಈ ರೀತಿಯಾಗಿ ನೀವು ಅದನ್ನ ಪರಿವರ್ತನೆ ಮಾಡಿಕೊಂಡು 3:2 ಅನುಪಾತಾಂಕದ ಆಧಾರದ ಮೇಲೆ ನೀವು ಸಮರೂಪ ತ್ರಿಭುಜಗಳ ರಚನೆಯನ್ನ ಮಾಡಬೇಕಾಗತ್ತೆ.